ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ನುಡಿದ ಮೂರನೆಯ ಮಾತು. ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ಎಲ್ಲೆಲ್ಲಿ ಮಾತನಾಡಿದಾರೋ ಎಲ್ಲ ಮಾತುಗಳನ್ನು ಪರಿಶೋಧನೆ ಮಾಡುವಾಗ ಮಹಾಜ್ಞಾನ ಇದೆ, ಉನ್ನತವಾದಂಥ ಜ್ಞಾನವನ್ನು ಅವರು ಮಾತನಾಡಿದ್ದಾರೆ. ಎಲ್ಲಿ ಕೂಡ ವ್ಯರ್ಥವಾದಂಥ ಮಾತುಗಳು ಅವರು ಮಾತನಾಡಿಲ್ಲ. ಪ್ರತಿಯೊಂದು ಮಾತುಗಳನ್ನು ಪರಿಶೋಧನೆ ಮಾಡುವಾಗ ಈ ಮಾನವ ಸಮಾಜಕ್ಕೆ ಬೇಕಾದಂಥ ಒಂದು ಆತ್ಮಿಕವಾದಂಥ ಜ್ಞಾನವನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಆತನ ಮಾತಿನಲ್ಲಿ ನೋಡುವಾಗ ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರೋಗ್ಯವು ಅಂಥ ಮಹಾಜ್ಞಾನವನ್ನು ತಿಳಿಸಿರುವಂಥ ಪ್ರಭು ಸರ್ವಲೋಕದಲ್ಲಿದ್ದಂಥ ಸರ್ವ ಮಾನವರಿಗಾಗಿ ಅವರು ಮರಣ ಹೊಂದುವಂಥದ್ದು ನೋಡ್ತೀವಿ. ಈ ಶಿಲುಬೆ ಮರಣ ಹೊಂದುವಂಥ ಸಮಯದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಮತ್ತು ಪ್ರತ್ಯೇಕವಾದಂಥ ಮಾತುಗಳನ್ನು ಮಾತನಾಡಿದ ಹಾಗೆ ನಾವು ನೋಡುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 25ನೇ ವಚನ 26ನೇ ವಚನವನ್ನು ನೋಡೋಣ. 25, 26, 27ನೇ ವಚನವರೆಗೆ. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು, ಆತನ ತಾಯಿಯ ತಂಗಿಯು, ಕ್ಲೋಫನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು, ಹತ್ತರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಇನ್ನು ಸ್ವಲ್ಪ ಹೊತ್ತರಲ್ಲಿ ಮರಣ ಹೊಂದುತ್ತಾ ಇದ್ದಾರೆ. ಮರಣ ಹೊಂದುವಂತಹ ಸಮಯದಲ್ಲಿ ತನ್ನ ತಾಯಿಯನ್ನು ತನ್ನ ಶಿಷ್ಯನಿಗೆ ಒಪ್ಪಿಸುವಂಥದ್ದು. ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ. ಗಮನಿಸಿರಿ ಪ್ರಿಯರೇ, ಯೇಸು ಕ್ರಿಸ್ತರು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮರಣ ಹೊಂದುತ್ತಾ ಇದ್ದಾರೆ. ಮರಣ ಹೊಂದುವಂಥ ಈ ಸಮಯದಲ್ಲಿ ತಾಯಿಯ ಬಗ್ಗೆ ಯೋಚನೆ ಮಾಡಬೇಕಾ? ಯಾಕೆ ತನ್ನ ಶಿಷ್ಯನಿಗೆ ಒಪ್ಪಿಸ್ತಾನೆ? ತನ್ನ ಪ್ರೀತಿಯ ಶಿಷ್ಯನಾಗಿರುವಂಥ ಯೋಹಾನನಿಗೆ ಒಪ್ಪಿಸ್ತಾನೆ. ಯಾಕೆ? ಮನೆಯಲ್ಲಿ ಅಂದರೆ ಮರಿಯಮ್ಮಳ ಗಂಡನಾಗಿರುವಂಥ ಯೋಸೇಪನಿಲ್ವಾ? ಮನೆಯಲ್ಲಿ ಮಕ್ಕಳಿಲ್ವಾ? ಯಾಕೆಂತ ನೋಡುವಾಗ ಮನೆಯಲ್ಲಿ ಯೋಸೇಪನಾಗಿರ್ಬೋದು, ಅದೇ ಪ್ರಕಾರ ಮರಿಯಮ್ಮಳ ಮಕ್ಕಳಾಗಿರ್ಬೋದು ಇದ್ದಾರೆ ಪ್ರಿಯರೇ. ತುಂಬ ಜನ ಬೈಬಲ್ ವಾಕ್ಯಗಳನ್ನು ಪರಿಶೋಧನೆ ಮಾಡದೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಪರಿಶೋಧನೆ ಮಾಡಿ, ಮನೆಯಲ್ಲಿ ಗಂಡನು ಇದ್ದಾನೆ, ಮಕ್ಕಳು ಇದ್ದಾರೆ ಇರುವಾಗ ಯೇಸು ಕ್ರಿಸ್ತರು ತನ್ನ ಶಿಷ್ಯನಿಗೆ ಯಾಕೆ ಅಮ್ಮಳನ್ನು ಒಪ್ಪಿಸಿಕೊಡ್ತಾರೆ? ಅಮ್ಮ, ಇಗೋ ನಿನ್ನ ಮಗನು. ಶಿಷ್ಯನನ್ನು ನೋಡಿ ಇಗೋ ನಿನ್ನ ತಾಯಿ ಅಂತೇಳಿ ಒಪ್ಪಿಸುವಂಥ ಉದ್ದೇಶ ಏನಾಗಿದೆ ಅಂತ ನೋಡುವಾಗ ಗಮನಿಸಬೇಕು. ಒಂದು ಸಾರಿ ವಚನವನ್ನು ನಾವು ನೋಡೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನ. ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತಾಡುತ್ತಿರುವಾಗ ಆತನ ತಾಯಿಯು, ತಮ್ಮಂದಿರು ಆತನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದರು. ಯಾರು ಬಂದಿದ್ದಾರೆ? ಯೇಸು ಕ್ರಿಸ್ತರನ್ನು ನೋಡುವುದಕ್ಕಾಗಿ ತಾಯಿಯು, ತಮ್ಮಂದಿರು. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರಿಗೆ ತಮ್ಮಂದಿರಿದ್ದಾರಾ? ತಮ್ಮಂದಿರು ಮಾತ್ರವಲ್ಲ, ತಂಗಿಯರು ಕೂಡ ಇದ್ದಾರೆ ಅನ್ನುವಂಥದ್ದು ನೋಡ್ತೀವಿ. ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ
56ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 54ನೇ ವಚನದಿಂದ ನೋಡೋಣ. 54ನೇ ವಚನದಿಂದ 56ನೇ ವಚನದವರೆಗೆ. ತರುವಾಯ ಆತನು ತನ್ನ ಊರಿಗೆ ಬಂದು ಅಲ್ಲಿರುವ ಸಭಾಮಂದಿರದಲ್ಲಿ ಜನರಿಗೆ ಉಪದೇಶ ಮಾಡುತ್ತಿದ್ದನು. ಎಲ್ಲಿಗೆ ಬಂದಿದ್ದಾರೆ ಅವರು? ಯೇಸು ಪ್ರಭು ಸುವಾರ್ತೆ ಮಾಡೋದಕ್ಕೆ ಅನೇಕ ಪ್ರಾಂತಗಳನ್ನು ತಿರುಗಿದ್ದಾರೆ. ಆಮೇಲೆ ತನ್ನ ಸ್ವಂತ ಊರಿಗೆ ಅಂದರೆ ನಜರೇತಿನಲ್ಲಿ ಬೆಳೆದಿದ್ದಾರಲ್ಲ, ಅಂದರೆ ಯೋಸೇಪನು ಮರಿಯಳು ನಜರೇತಿನಲ್ಲಿ ಇರ್ತಾರೆ. ಯೇಸು ಕ್ರಿಸ್ತರು ಕೂಡ ನಜರೇತಿನಲ್ಲಿ ಬೆಳೆದಿರ್ತಾರೆ. ಇವಾಗ ಯೇಸು ಕ್ರಿಸ್ತರು ಎಲ್ಲಿಗೆ ಬಂದಿದ್ದಾರೆ? ಸ್ವಂತ ಊರಿಗೆ ಬಂದಿದ್ದಾರೆ. ಮತ್ತೊಂದು ಸಾರಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 54ನೇ ವಚನ. ತರುವಾಯ ಆತನು ತನ್ನ ಊರಿಗೆ ಬಂದು ಅಲ್ಲಿರುವ ಸಭಾಮಂದಿರದಲ್ಲಿ ಜನರಿಗೆ ಉಪದೇಶ ಮಾಡುತ್ತಿದ್ದನು. ಅವರು ಕೇಳಿ ಆಶ್ಚರ್ಯಪಟ್ಟು, ಇವನಿಗೆ ಈ ಜ್ಞಾನವು ಈ ಮಹತ್ಕಾರ್ಯಗಳು ಎಲ್ಲಿಂದ ಬಂದಿದ್ದಾವು? ಇವನು ಆ ಬಡಿಯನ ಮಗನಲ್ಲವೇ? ಇವನ ತಾಯಿ ಮರಿಯಳೆಂಬವಳಲ್ಲವೇ? ಯಾಕೋಬ, ಯೋಸೇಪ, ಸೀಮೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ? ಹಾಗಾದರೆ ಇವೆಲ್ಲ ಇವನಿಗೆ ಎಲ್ಲಿಂದ ಬಂದಿದ್ದಾವು? ಅಂದರೆ ಗಮನಿಸಬೇಕು, ಈತನು ಆ ಬಡಿಗೆಯನ ಮಗನಲ್ಲವೇ? ಬಡಿಗೆಯನು ಅಂದರೆ ಯೋಸೇಪನ ಮಗನಲ್ಲವೇ? ಆಮೇಲೆ ಈತನು ಮರಿಯಳ ಮಗನಲ್ಲವೇ? ಆಮೇಲೆ ಯಾಕೋಬ, ಯೋಸೇಪ, ಸೀಮೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ ಅಂತೇಳಿ ಇಲ್ಲಿ ಮಾತನಾಡುವಂಥದ್ದು. ಅಲ್ಲಿರುವಂಥ ಜನರು ಯಾರು? ನಜರೇತಿನಲ್ಲಿ ಇದ್ದಂಥ ಜನರು. ಯೇಸು ಕ್ರಿಸ್ತರು ಸುವಾರ್ತೆಗೋಸ್ಕರ ಅನೇಕ ಊರುಗಳನ್ನು, ಗ್ರಾಮಗಳನ್ನು, ಪಟ್ಟಣಗಳನ್ನು ತಿರುಗಿ ಒಂದು ದಿನ ಸ್ವಂತ ಊರಿಗೆ ಬರುವಂಥದ್ದು ನೋಡ್ತೀವಿ. ಬಂದಾಗ ಅಲ್ಲಿ ಯೇಸು ಕ್ರಿಸ್ತರು ಬೆಳೆದಂಥ ಊರಲ್ವ, ಅನೇಕರು ನೋಡಿದ್ದಾರೆ. ಯೇಸು ಕ್ರಿಸ್ತರು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಯಾತಕ್ಕಾಗಿ ಆಶ್ಚರ್ಯ? ಆತನು ಮಾತಾಡುವಂಥ ಬೋಧನೆಯನ್ನು ಕೇಳಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಎರಡನೇದಾಗಿ ಅದ್ಭುತಗಳನ್ನು, ಸೂಚಕ ಕ್ರಿಯೆಗಳನ್ನು ಇವೆಲ್ಲ ಮಾಡಿ ತೋರಿಸ್ತಾ ಇದ್ದಾರಲ್ಲ. ಅನೇಕ ಅದ್ಭುತಗಳನ್ನು ಮಾಡಿದಾಗ, ಅನೇಕ ಸೂಚಕ ಕ್ರಿಯೆಗಳನ್ನು ಮಾಡಿದಾಗ, ದೇವರ ಸಂದೇಶವನ್ನು ಬೋಧನೆ ಮಾಡಿದಾಗ ಅಲ್ಲಿರುವಂಥ ಪ್ರಜೆಗಳು ಆಶ್ಚರ್ಯ ಪಡ್ತಾ ಇದ್ದಾರೆ. ಆಶ್ಚರ್ಯಪಟ್ಟು, ಇವನು ಆ ಯೋಸೇಪನಾಗಿರುವಂಥ ಬಡಿಗೆಯನ ಮಗನಲ್ಲವೇ? ಮರಿಯಳೆಂಬ ಈತನ ತಾಯಿಯಲ್ಲವೇ? ಯಾಕೋಬ, ಯೋಸೇಪ, ಸೀಮೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯರು ಕೂಡ ನಮ್ಮ ಬಳಿಯಲ್ಲಿ ಇದ್ದಾರಲ್ವೇ ಅಂತೇಳಿ ಯೇಸು ಕ್ರಿಸ್ತರು ಬೋಧನೆ ಮಾಡುವಾಗ ಅವರ ಒಂದು ತಮ್ಮಂದಿರನ್ನು ಕುರಿತು, ತಂಗಿಯರನ್ನು ಕುರಿತು ಮಾತನಾಡುವಂಥದ್ದು. ಯಾರಿದ್ದಾರೆ ಬಳಿಯಲ್ಲಿ? ಮನೆ ಇದೆಯಾ? ಮನೆಯಲ್ಲಿ ತಮ್ಮಂದರಿದ್ದಾರಾ? ತಂಗಿಯರಿದ್ದಾರಾ? ಅದೇ ಪ್ರಕಾರ ಇದ್ದಾನೆ. ಆಗಿರುವಾಗ ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ತನ್ನ ತಾಯಿಯಾಗಿರುವಂಥ ಮರಿಯಮ್ಮಳನ್ನು ಯಾಕೆ ತನ್ನ ಶಿಷ್ಯನಿಗೆ ಒಪ್ಪಿಸ್ತಾ ಇದ್ದಾನೆ? ಕುಟುಂಬ ಇದೆಯಲ್ಲ, ಮನೆ ಇದೆಯಲ್ಲ, ಮನೆಯಲ್ಲಿ ಯೋಸೇಪನಿದ್ದಾನಲ್ಲ, ಮಕ್ಕಳಿದ್ದಾರಲ್ಲ, ಯಾಕೆ ಇನ್ನೊಬ್ಬರಿಗೆ ಒಪ್ಪಿಸ್ತಾ ಇದ್ದಾರೆ? ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಸಾರಿ ಆಲೋಚನೆ ಮಾಡಿ. ಕಾರಣ ಏನಪ್ಪ ಅಂತ ನೋಡುವಾಗ, ಮನೆಯಲ್ಲಿ ಯೇಸು ಕ್ರಿಸ್ತರನ್ನು ಅಂಗೀಕರಿಸಿಲ್ಲ. ಮರಿಯಮ್ಮಳು ಮಾತ್ರ ಯೇಸು ಕ್ರಿಸ್ತರನ್ನ ಅಂಗೀಕರಿಸಿರುವಂಥದ್ದು. ಆದರೆ ಮನೆಯಲ್ಲಿ ಯೋಸೇಪನಾಗಿರ್ಬೋದು, ಮನೆಯಲ್ಲಿ ತಮ್ಮಂದಿರಾಗಿರ್ಬೋದು, ಆತನನ್ನು ನಂಬಲಿಲ್ಲ. ಪ್ರಿಯರೇ, ನಂಬಲಿಲ್ಲ ಅನ್ನೋದಕ್ಕೆ ಏನಾದರೂ ವಚನ ಇದೆಯಾ? ಯೇಸು ಕ್ರಿಸ್ತನ ತಮ್ಮಂದಿರು ನಂಬಲಿಲ್ಲ ಅನ್ನೋದಕ್ಕೆ ಏನಾದರೂ ವಚನಗಳಿದೆಯಾ? ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ.
ಈ ಸಂಗತಿಗಳಾದ ಮೇಲೆ ಯೇಸು ಗಲಿಲಾಯದಲ್ಲಿ ಸಂಚಾರ ಮಾಡುತ್ತಿದ್ದನು. ಯೆಹೂದ್ಯರು ಆತನನ್ನು ಕೊಲ್ಲುವ ಪ್ರಯತ್ನದಲ್ಲಿದ್ದರಿಂದ ಆತನಿಗೆ ಯೂದಾಯದಲ್ಲಿ ಸಂಚಾರ ಮಾಡೋ ಮನಸ್ಸಿರಲಿಲ್ಲ. ಪರ್ಣಶಾಲೆಗಳ ಹಬ್ಬವೆಂಬ ಯೆಹೂದ್ಯರದೊಂದು ಜಾತ್ರೆಯು ಸಮೀಪವಾದಾಗ ಆತನ ತಮ್ಮಂದಿರು ಆತನಿಗೆ, ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯೂದಾಯಕ್ಕೆ ಹೋಗು, ಪ್ರಸಿದ್ಧಿಗೆ ಬರಬೇಕೆಂದಿರುವವನು ಯಾವನಾದರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ. ನೀನು ಇಂಥ ಕಾರ್ಯಗಳನ್ನು ಮಾಡೋಣಾದ್ದರಿಂದ ಲೋಕಕ್ಕೆ ತಿಳಿಯಪಡಿಸಿಕೋ ಎಂದು ಹೇಳಿದರು. ಯಾಕೆಂದರೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು. ಅಂದರೆ ಸ್ವಂತ ತಮ್ಮಂದಿರು ನಂಬದೇ ಇದ್ದರು. ಏನ್ರಿ, ಯೇಸು ಪ್ರಭು ಅನೇಕ ಪ್ರಾಂತಗಳಿಗೆ ಹೋಗಿ ಸುವಾರ್ತೆ ಮಾಡಿ ಬಂದಿದ್ದಾರೆ. ಸುವಾರ್ತೆ ಮಾಡಿ ಮನೆಗೆ ಬಂದಾಗ ತಮ್ಮಂದಿರು ಹೇಳುವಂಥ ಮಾತೇನಂತ ನೋಡುವಾಗ ಏನ್ರಿ, 3ನೇ ವಚನದಲ್ಲಿ ಮತ್ತೊಂದು ಸಾರಿ ಪರಿಶೋಧನೆ ಮಾಡಬೇಕು ನೀವು. ಆತನ ತಮ್ಮಂದಿರು ಆತನಿಗೆ, ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯೂದಾಯಕ್ಕೆ ಹೋಗು. ಇಲ್ಲಿ ಯಾಕೆ ಬಂದಿದೀಯಾ? ಒಂದು ವೇಳೆ ಅದ್ಭುತಗಳು ಸೂಚಕ ಕ್ರಿಯೆಗಳು ಮಾಡಬೇಕಾದ್ರೆ ಯೂದಾಯದಲ್ಲಿ ಹೋಗಿ ಮಾಡು, ನಿನ್ನ ಶಿಷ್ಯರು ನೋಡುವಂತೆ ಹೋಗಿ ಮಾಡು. ಇಲ್ಲಿಂದ ಹೊರಟೋಗು. ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ತಮ್ಮಂದಿರು ನೋಡಿ, ಇಲ್ಲಿ ನಾನೇನು ಸ್ವಂತವಾಗಿ ಇವತ್ತು ಬರೆದುಕೊಂಡು ಬಂದಿಲ್ಲ. 3ನೇ ವಚನ ನೋಡಿ, ಆತನ ತಮ್ಮಂದಿರು ಆತನಿಗೆ, ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಯೂದಾಯಕ್ಕೆ ಹೋಗು, ಪ್ರಸಿದ್ಧಿಗೆ ಬರಬೇಕೆಂದಿರುವವನು ಯಾವನಾದರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ. ನೀನು ಇಂಥ ಕಾರ್ಯಗಳನ್ನು ಮಾಡೋಣಾದ್ದರಿಂದ ಲೋಕಕ್ಕೆ ತಿಳಿಯಪಡಿಸಿಕೋ. ಹೊರಗಡೆ ನೋಡುವಾಗ ಯೆಹೂದ್ಯರು ಯೇಸು ಕ್ರಿಸ್ತರನ್ನು ಹುಡುಕಿ ಕೊಂದಾಕಬೇಕು ಎಂಬುವಂಥ ಕುತಂತ್ರದಲ್ಲಿದ್ದಾರೆ. ಯೇಸು ಕ್ರಿಸ್ತರನ್ನು ಕೊಂದಾಕಬೇಕು ಎಂಬುವಂಥ ಕುತಂತ್ರದಲ್ಲಿ ಆ ಪ್ರಾಂತದಲ್ಲಿ ಇದ್ದಾರೆ ಪ್ರಿಯರೇ. ಆ ಸಮಯದಲ್ಲಿ ಯೇಸು ಕ್ರಿಸ್ತರು ಮನೆಗೆ ಹೋದಾಗ ಮನೆಯಲ್ಲಿದ್ದಂಥ ತಮ್ಮಂದಿರು ಯೇಸು ಕ್ರಿಸ್ತರನ್ನು ನೋಡಿ ಹೇಳುವಂಥ ಮಾತೇನು ಗೊತ್ತಾ? ಇಲ್ಲಿ ಯಾಕೆ ಬಂದಿದೀಯಾ? ಏನಿದೆ ಇಲ್ಲಿ? ದೊಡ್ಡ ದೊಡ್ಡ ಅದ್ಭುತಗಳನ್ನು ಏನೋ ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಯಾಕೆ ಬಂದಿದ್ದೀರಿ? ಹೋಗಿ ನಿನ್ನ ಶಿಷ್ಯರು ನೋಡುವಂತೆ ನಿನ್ನ ಶಿಷ್ಯರ ಬಳಿಯಲ್ಲಿ ಹೋಗಿ ಹೋಗು. ಯೂದಾಯದಲ್ಲಿ ಆ ಕಡೆ ಹೋಗು, ಹೊರಟೋಗು, ಇಲ್ಲಿಂದ ಹೊರಟೋಗು. ಏನು ನಡೆದಿರ್ಬೋದು ಪ್ರಿಯರ ದೇವ್ರ ಮಕ್ಕಳಿರ? ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನದಲ್ಲಿ ನೋಡಿದ್ದೀವಲ್ವಾ? ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನ ಪ್ರಿಯರೇ. 46ನೇ ವಚನದಿಂದ, ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತಾಡುತ್ತಿರುವಾಗ ಆತನ ತಾಯಿಯು ತಮ್ಮಂದಿರು ಆತನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದರು. ಆಗ ಒಬ್ಬನು, ಇಗೋ ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದಾರೆ ಅಂದನು. ಅದಕ್ಕಾತನು, ನನಗೆ ಸಹೋದರರು ಯಾರು? ನನಗೆ ತಾಯಿ ಯಾರು? ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು, ತಂಗಿಯೂ ತಾಯಿಯೂ ಆಗಬೇಕು. ಹೊರಗಡೆ ಬಂದವರು ಯಾರಂತ ನೋಡುವಾಗ ತಾಯಿ ತಮ್ಮಂದಿರು ಬಂದಿದ್ದಾರೆ. ಜನರು ಗುಂಪು ಗುಂಪಾಗಿದ್ದಾರೆ. ಆ ಸಮಯದಲ್ಲಿ ಒಬ್ರು ಬಂದು ಹೇಳ್ತಾನೆ, ಅಯ್ಯ ಪ್ರಭುವೇ, ಅಮ್ಮಳು ಹಾಗೂ ತಮ್ಮಂದಿರು ಬಂದಿದ್ದಾರೆ, ಸಹೋದರರು ಬಂದಿದ್ದಾರೆ ಅಂದಾಗ, ಯಾರು ನನ್ನ ತಾಯಿ, ಯಾರು ನನ್ನ ತಮ್ಮಂದಿರು, ಯಾರು ನನ್ನ ಸಹೋದರರು? ದೇವರ ಚಿತ್ತವನ್ನು ನೆರವೇರಿಸುವವರೇ ನನ್ನ ತಮ್ಮಂದಿರು, ನನ್ನ ತಂಗಿಯರು, ನನ್ನ ತಾಯಿ. ಅಂದರೆ ಇಲ್ಲಿ ಪ್ರಾಮುಖ್ಯವಾದಂಥ ದೇವರ ಇಷ್ಟವನ್ನು ಯಾರು ನೆರವೇರಿಸ್ತಾರೋ ಅವ್ರ ಬಗ್ಗೆ ಹೇಳಿರುವಂಥ ಮಾತು. ಮರಿಯಮ್ಮಳಾಗಿರುವಂಥ ತಾಯಿ ಇದ್ದಾಳಲ್ಲ, ತಾಯಿಗೆ ನಿರ್ವಿಲ್ಲ. ತಮ್ಮಂದಿರು ಬಂದಿದ್ದಾರಲ್ಲ, ತಮ್ಮಂದಿರು ಅಣ್ಣನ ಮೇಲೆ ದ್ವೇಷ ಇಟ್ಕೊಂಡಿದ್ದಾರೆ. ಏನದು? ಯಾರು ನನ್ನ ತಮ್ಮಂದಿರು ಅಂತನ? ಈ ಮಾತನ್ನು ತಮ್ಮಂದಿರು ದ್ವೇಷದಲ್ಲಿ ಇಟ್ಕೊಂಡಿರುವಾಗ ಒಂದು ದಿನ ಮನೆಗೆ ಹೋದಾಗ ಆ ಮನೆಯಲ್ಲಿ
ಯೇಸು ಕ್ರಿಸ್ತರು ನೋಡಿ ತಮ್ಮಂದಿರು ಹೇಳುವಂಥ ಮಾತೇನು ಗೊತ್ತಾ? ನೀನು ಬಂದು ಇಲ್ಲಿ ಅದ್ಭುತಗಳು ಏನೋ ಬೋಧನೆ ಮಾಡ್ತಾ ಇದ್ದೀರಿ, ಇಲ್ಲಲ್ಲ, ಹೊರಟೋಗಿ ಇಲ್ಲಿಂದ. ಯಾಕೆ ಈ ಮಾತು ಹೇಳ್ತಾರೆ ತಮ್ಮಂದಿರು? ಎಲ್ಲರ ಬಳಿಯಲ್ಲಿ ಒಂದು ದಿನ ಹೇಳಿದಾರಲ್ಲ, ಏನದು? ಯಾರು ನನ್ನ ತಮ್ಮಂದಿರು, ಯಾರು ನನ್ನ ತಾಯಿ? ದೇವರ ಚಿತ್ತವನ್ನು ನೆರವೇರಿಸುವರೇ ನನ್ನ ತಮ್ಮಂದಿರು, ನನ್ನ ತಂಗಿಯರು, ನನ್ನ ತಾಯಿ ಅಂತ ಹೇಳಿದಾರಲ್ಲ ಎಲ್ಲರ ಮುಂದೆ. ಇದನ್ನು ಮನಸ್ಸಿನಲ್ಲಿಟ್ಕೊಂಡು ಯೇಸು ಕ್ರಿಸ್ತರು ಮನೆಗೆ ಬಂದಾಗ ತಮ್ಮಂದಿರು ಹೊರಗಡೆ ಕಳಿಸ್ತಾ ಇದ್ದಾರೆ ಪ್ರಿಯರೇ. ಮನೆಯಲ್ಲಿ ತಾಯಿ ಇದ್ದಾಳಲ್ಲ ಪ್ರಿಯರೇ, ತಾಯಿ ಹೇಗೆ ಆಗ್ಬೋದು? ತಾಯಿ ಗೊತ್ತು, ಮರಿಯಮ್ಮಳಿಗೆ ಗೊತ್ತು, ಈತನು ಲೋಕರಕ್ಷಕನು ಗೊತ್ತು, ಈತನು ಕ್ರಿಸ್ತನು ಎಂದು ಗೊತ್ತು, ಈತನು ಪಾಪ ವಿಮೋಚಕನಂತ ಗೊತ್ತು, ಈತನು ದೇವರ ಮೂಲಕ ಪ್ರತಿಷ್ಠಿಸಲ್ಪಟ್ಟವನಂತ ಗೊತ್ತು ಮರಿಯಮ್ಮಳಿಗೆ. ಆದ್ದರಿಂದ ಸಹಿಸ್ಕೊಳ್ತಾ ಇದ್ದಾಳೆ, ಮರಿಯಮ್ಮಳು ಸಹಿಸ್ಕೊಳ್ತಾ ಇದ್ದಾಳೆ. ಗಂಡನ ಮೂಲಕ ಅವಮಾನವಾದರು, ಮನೆಯಲ್ಲಿ ಮಕ್ಕಳ ಮೂಲಕ ಅವಮಾನವಾದರು, ಸಹಿಸಿಕೊಳ್ತಾ ಇದ್ದಾಳೆ. ಕೊನೆಯದಾಗಿ ಒಂದು ತೀರ್ಪಾಗಿದೆ. ಯೆಹೂದ್ಯರ ಮೂಲಕ ತೀರ್ಪೇನು? ಯೇಸು ಕ್ರಿಸ್ತರಿಗೆ ಮರಣದಂಡನೆಯಾಗಿದೆ ಎಂದು ತೀರ್ಪಾಗಿದೆ ಪ್ರಿಯರೇ. ತೀರ್ಪಾದಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಕೊನೆಯದಾಗಿ ಯಾರಿಗೆ? ತಮ್ಮಂದಿರಿಗೂ ಗೊತ್ತಾಗುತ್ತೆ, ಯೋಸೇಫನಿಗೂ ಗೊತ್ತಾಗುತ್ತೆ. ಇವಾಗ ಮರಿಯಮ್ಮಳು ಹೋಗ್ಬೇಕು. ಯಾರ ಬಳಿಯಲ್ಲಿ ಹೋಗ್ಬೇಕು? ಯೇಸು ಕ್ರಿಸ್ತರನ್ನ ನೋಡೋದಕ್ಕೆ ಹೋಗ್ಬೇಕು. ಯಾಕೆಂದರೆ ಯೇಸು ಕ್ರಿಸ್ತರನ್ನ ಅರೆಸ್ಟ್ ಮಾಡಿದ್ದಾರೆ, ಸಿಲುಬೆಯನ್ನು ಒರೆಸ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ಮರಣದಂಡನೆ ಆಗಿದೆ ಆತನಿಗೆ. ಅಂದಾಗ ಮರಿಯಮ್ಮಳು ಸಿದ್ಧಳಾಗ್ತಾ ಇದ್ದಾಳೆ. ಮರಿಯಮ್ಮಳು ಸಿದ್ಧಳಾದಾಗ ಆ ಸಮಯದಲ್ಲಿ ತಮ್ಮಂದರಿಗೆ ಕೇಳಿದ್ರೆ ಏನು ಅಂದಿರ್ಬೋದು? ಮನೆಯಲ್ಲೇ ಇದ್ದಾರಲ್ಲ ಅವರು, ಏನಂದಿರ್ಬೋದು? ಅಮ್ಮ, ದೊಡ್ಡ ಮಗ ಬೇಕು, ದೊಡ್ಡ ಮಗ ಅಂತ ಪದೇ ದೊಡ್ಡ ಮಗನ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಯಾಕಮ್ಮ ಹೋಗ್ತೀಯ? ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋದರಿಂದ ಆ ಮನುಷ್ಯನನ್ನ ಕೊಂದಾಕ್ತಾ ಇದ್ದಾರೆ. ಮರಣದಂಡನೆಯಾಗಿದೆ ಆತನಿಗೆ. ಯಾಕಮ್ಮ ಹೋಗ್ತೀಯ ನೀನು? ಒಂದು ವೇಳೆ ನೀನು ಹೋದ್ರೆ ಅಮ್ಮ, ನಿಮ್ಮಿಂದ ನಾವು ಬರಲ್ಲ. ಎರಡನೇದಾಗಿ ಯೇಸು ಕ್ರಿಸ್ತರು ತನ್ನ ಶಿಷ್ಯನಿಗೆ ಅಮ್ಮಳನ್ನು ಒಪ್ಪಿಸ್ತಾ ಇದ್ದಾನಂದ್ರೆ ಏನು ನಡೆದಿರ್ಬೋದು? ಆತನ ಬಳಿಯಲ್ಲಿ ಹೋದರೆ ಇನ್ನು ಮನೆಗೆ ಬರೋ ಅವಶ್ಯಕತೆ ಇಲ್ಲಮ್ಮ, ನಿನ್ನ ಮನೆಗೆ ಬರೋದು ಅವಶ್ಯಕತೆ ಇಲ್ಲ. ಯಾರಂದಿರ್ಬೋದು? ಮನೆಯಲ್ಲಿ ಯೋಸೇಫನಿದ್ದಾನಲ್ಲ, ಮನೆಯಲ್ಲಿ ಯೋಸೇಫನು, ತಮ್ಮಂದಿರು ಇದ್ದಾರಲ್ಲ ಪ್ರಿಯರೇ. ಯೇಸು ಪ್ರಭು ತನ್ನ ತಾಯಿಯಾದ ಮರಿಯಮ್ಮಳನ್ನು ತನ್ನ ಶಿಷ್ಯನಿಗೆ ಒಪ್ಪಿಸ್ತಾ ಇದ್ದಾನಂದ್ರೆ ಮನೆಯಲ್ಲಿ ಏನೋ ಒಂದು ಘಟನೆ ನಡೆದಿದೆ. ಯಾಕೆಂದರೆ ಮನೆಯಲ್ಲಿ ತಮ್ಮಂದಿರು ಯೇಸು ಕ್ರಿಸ್ತರನ್ನ ನಂಬಿಲ್ಲ, ಯೋಸೇಫನು ಕೂಡ ಯೇಸು ಕ್ರಿಸ್ತರನ್ನ ನಂಬಿಲ್ಲ ಆತ. ಪ್ರಿಯರಾದ ದೇವರ ಮಕ್ಕಳಿಗೆ ಆಲೋಚನೆ ಮಾಡಿ. ಈ ಒಂದು ಸಂಗತಿಯನ್ನು ಯೇಸು ಕ್ರಿಸ್ತರು ಅರ್ಥ ಮಾಡಿಕೊಂಡು ತಿಳಿದುಕೊಂಡು ತನ್ನ ತಾಯಿಯಾದ ಮರಿಯಮ್ಮಳಿಗೆ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಎನ್ನುವಂಥ ಸಂಗತಿಯನ್ನು ಪ್ರಭು ತಿಳಿದುಕೊಂಡು ತನ್ನ ತಾಯಿಯನ್ನು ಶಿಷ್ಯನಿಗೆ ಒಪ್ಪಿಸುವಂಥದ್ದು. ಎರಡನೇದಾಗಿ ಒಂದು ಜವಾಬ್ದಾರಿ, ತಾಯಿ ವಿಷಯದಲ್ಲಿ ಜವಾಬ್ದಾರಿ, ಮಕ್ಕಳಿಗೆ ಜವಾಬ್ದಾರಿ ಇದೆ ಎಂದು ತಂದೆ ತಾಯಿಗಳ ವಿಷಯದಲ್ಲಿ, ಅಂದರೆ ವೃದ್ಧರಾದಂಥ ತಂದೆ ತಾಯಿಗಳ ವಿಷಯದಲ್ಲಿ ಜವಾಬ್ದಾರಿ ಇದೆ ಎಂದು ಯೇಸು ಪ್ರಭು ತೋರಿಸ್ತಾ ಇದ್ದಾರೆ. ಅಲ್ಲಿ ತೋರಿಸುವಂಥದ್ದು, ಪರಿಚಯ ಮಾಡಿ, ಅಂದರೆ ತಂದೆ ತಾಯಿಗಳನ್ನು ಕಾಪಾಡಿಕೊಳ್ಳಬೇಕು, ತಾಯಿಯನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಇದೆ.
ಯೇಸು ಪ್ರಭು ಹೊರಟೋಗ್ತಾ ಇದ್ದಾರೆ. ಮತ್ತೆ ಯಾರು ನೋಡ್ಕೊಳ್ತಾರೆ? ನೋಡ್ಕೊಳ್ಳೋರು ಯಾರು? ತನ್ನ ಪ್ರೀತಿಯ ಶಿಷ್ಯನಾಗಿರುವಂಥ ಯೋಹಾನನಿಗೆ ಈ ಒಂದು ಕೆಲಸವನ್ನು, ಈ ಒಂದು ಜವಾಬ್ದಾರಿಯನ್ನು ಒಪ್ಪಿಸ್ತಾನೆ. ಅಂದಿನಿಂದ ಪ್ರಿಯರಾದ ದೇವರ ಮಕ್ಕಳಿರ, ಯೋಹಾನನ ಜೊತೆಯಲ್ಲೇ ಅಮ್ಮಳು ಇರುವಂಥದ್ದು ನೋಡ್ತೀವಿ. ಆಮೇಲೆ ಅಪೋಸ್ತಲರಿದ್ದಾರಲ್ಲ, ಈ ಅಪೋಸ್ತಲರ ಜೊತೆಯಲ್ಲಿ ಅಮ್ಮಳು ಕೂಡ ಇದ್ದು ಅವ್ರ ಜೊತೆಯಲ್ಲಿ ಸುವಾರ್ತೆ ಮಾಡಿದ ಹಾಗೆ, ಅವ್ರ ಜೊತೆಯಲ್ಲಿ ದೇವರನ್ನ ಆರಾಧನೆ ಮಾಡಿದ ಹಾಗೆ, ದೇವರನ್ನು ಘನಪಡಿಸಿದ ಹಾಗೆ ಅಪೋಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಎರಡನೇದಾಗಿ ಇನ್ನೊಂದು ಗಮನಿಸಬೇಕು, ಯೇಸು ಕ್ರಿಸ್ತರನ್ನ ನಿಂದಿಸಿದಂಥ ತಮ್ಮಂದಿರು ಯೇಸು ಪ್ರಭು ಮರಣ ಹೊಂದಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗ್ತಾರಲ್ವ, ಅಂದರೆ ಪುನರುತ್ಥಾನವನ್ನು ಹೊಂದ್ಕೊಂಡು ಬರ್ತಾರಲ್ವ, ಅದನ್ನು ನೋಡಿದ ಮೇಲೆ ತಮ್ಮಂದಿರು ಯೇಸು ಕ್ರಿಸ್ತರನ್ನು ನಂಬ್ತಾರೆ ಪ್ರಿಯರೇ. ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 12ನೇ ವಚನದಿಂದ, ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 12ನೇ ವಚನದಿಂದ. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರೆಂದರೆ ಪೇತ್ರ, ಯೋಹಾನ, ಯಾಕೋಬ, ಅಂದ್ರೆಯ, ಫಿಲಿಪ್ಪ, ತೋಮ, ಬರ್ತಲೋಮಾಯ, ಮತ್ತಾಯ, ಅಲ್ಫಾಯನ ಯಾಕೋಬ, ಮತಾಭಿಮಾನಿ ಅನ್ನಿಸಿಕೊಂಡ ಸೀಮೋನ, ಯಾಕೋಬ, ಯೂದ ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಯಾರ್ಯಾರಿದ್ದಾರಂತೆ? ಅಪೋಸ್ತಲರಿದ್ದಾರೆ, ಇನ್ನು ಕೆಲವರಿದ್ದಾರೆ. ಅದ್ರ ಜೊತೆಗೆ ತಾಯಿಯಾದ ಮರಿಯಮ್ಮಳು ಇದ್ದಾಳೆ. ಅದೇ ಪ್ರಕಾರ ಆತನ ತಮ್ಮಂದಿರು ಕೂಡ ಇದ್ದಾರೆ. ಆತನ ತಮ್ಮಂದಿರು ಯಾರ ತಮ್ಮಂದಿರು? ಯೇಸು ಕ್ರಿಸ್ತರ ತಮ್ಮಂದಿರು. ಅಂದರೆ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ಇದ್ದಂಥ ಕಾಲದಲ್ಲಿ ಒಂದು ಸಮಯ ಮನೆಗೆ ಹೋಗಿರ್ತಾರಲ್ಲ, ಮನೆಗೆ ಹೋದಂಥ ಕಾಲದಲ್ಲಿ ಯೇಸು ಕ್ರಿಸ್ತರನ್ನ ಹೊರಗಡೆ ಹೋಗಿ ಅಂತೇಳಿ ಕಳಿಸ್ಬಿಡ್ತಾರೆ. ಯೋಹಾನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಚನ ನೋಡ್ಕೊಂಡು ಹೋದಾಗ ಅಲ್ಲಿ ಗೊತ್ತಾಗುತ್ತೆ ಪ್ರಿಯರೇ, ಯೇಸು ಕ್ರಿಸ್ತನ ತಮ್ಮಂದಿರು ಆತನನ್ನು ನಂಬಲಿಲ್ಲವೆಂದು. ಮತ್ತು ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ ತಮ್ಮಂದಿರು ಕೂಡ ಅಪೋಸ್ತಲರ ಜೊತೆಯಲ್ಲಿ ಇದ್ದಾರೆ ಅನ್ನೋಂಥದ್ದು ನೋಡ್ತೀವಲ್ವಾ. ಅಂದರೆ ಏನಾಗಿದೆ? ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟ ಮೇಲೆ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ, ಅಂದರೆ ಪುನರುತ್ಥಾನವನ್ನು ಹೊಂದಿಕೊಂಡು ಬರ್ತಾರಲ್ಲ, ಆ ಪುನರುತ್ಥಾನ ಹೊಂದಿ ಬಂದಾಗ ಅವಾಗ ಗೊತ್ತಾಗುತ್ತೆ ಈತನು ದೈವಕುಮಾರನು, ಈತನು ಕ್ರಿಸ್ತನು, ಈತನೇ ನಿಜವಾದ ದೈವಕುಮಾರನು, ಈತನು ಕ್ರಿಸ್ತನು, ಈತನ ಅಭಿಷಕ್ತನು, ಈತನ ಮೆಸ್ಸಯ್ಯನು ಅಂತೇಳಿ ತಮ್ಮಂದಿರಿಗೆ ಗೊತ್ತಾಗುತ್ತೆ. ಅಂದಿನಿಂದ ಅಪೋಸ್ತಲರ ಜೊತೆಯಲ್ಲಿರ್ತಾರೆ ಪ್ರಿಯರೇ. ಅಪೋಸ್ತಲರ ಜೊತೆಯಲ್ಲಿರ್ತಾರೆ ಪ್ರಿಯರೇ. ಯೇಸು ಕ್ರಿಸ್ತರು ಜೀವಂತವಾಗಿ ಅವರ ಮಧ್ಯದಲ್ಲಿದ್ದಾಗ ತಮ್ಮಂದಿರು ನಂಬಲ್ಲ. ಯಾವಾಗ ಆತನು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬರ್ತಾರೋ ಆವಾಗ ತಮ್ಮಂದಿರು ಕೂಡ ನಂಬ್ತಾರೆ, ಹಿಂಬಾಲಿಸ್ತಾರೆ. ಅದರಲ್ಲಿ ಯಾಕೋಬನು ಬರೆದ ಪತ್ರಿಕೆ ಅಂತ ನೋಡ್ತೀವಲ್ವಾ. ಹಿಬ್ರಿಯರಿಗೆ ಬರೆದ ಪತ್ರಿಕೆ ಆದಮೇಲೆ ಯಾಕೋಬನ ಪತ್ರಿಕೆ ಇರುತ್ತಲ್ಲ, ಈ ಯಾಕೋಬನು ಬರೆದ ಪತ್ರಿಕೆ ಬೇರೆ ಯಾರು ಅಲ್ಲ, ಯೇಸು ಕ್ರಿಸ್ತರ ತಮ್ಮನಾದ ಯಾಕೋಬನು. ಅದೇ ಪ್ರಕಾರ ಪ್ರಕಟಣೆ ಗ್ರಂಥದ ಬಳಿಯಲ್ಲಿ ಯೂದ ಪತ್ರಿಕೆ ಇದೆಯಲ್ಲ, ಪ್ರಕಟಣೆ ಗ್ರಂಥದ ಬಳಿಯಲ್ಲಿ ಯೂದ ಪತ್ರಿಕೆ ಇದೆಯಲ್ಲ, ಒಂದೇ ಪತ್ರಿಕೆ ಇದೆಯಲ್ಲ, ಅದು ಕೂಡ ಬರೆದವರು ಯಾರು ಗೊತ್ತಾ? ಯೇಸು ಕ್ರಿಸ್ತರ ತಮ್ಮನಾಗಿರುವಂಥ ಯೂದನು. ಯೇಸು ಕ್ರಿಸ್ತರ ತಮ್ಮನಾದ ಯೂದನು ಆ ಪತ್ರಿಕೆಯನ್ನು ಬರೆದಿದ್ದ. ಯೂದ ಬರೆದ ಪತ್ರಿಕೆ ಒಂದೇ ಅಧ್ಯಾಯ ಇರುತ್ತೆ. ಯಾಕೋಬನು ಬರೆದ ಪತ್ರಿಕೆ ಯಾರು ಗೊತ್ತಾ? ಯೇಸು ಕ್ರಿಸ್ತರ ತಮ್ಮನಾದ ಯಾಕೋಬನು. ಪ್ರಿಯರ ದೇವ್ರ ಮಕ್ಕಳಿರ, ಅವ್ರು ದೊಡ್ಡದಾಗಿ ಅವರು ಹೇಳ್ಕೊಂಡಿಲ್ಲ, ನಮ್ಮ ಅಣ್ಣನಂತೇಳಿ ದೊಡ್ಡದಾಗಿ ಹೇಳ್ಕೊಂಡಿಲ್ಲ. ಯಾಕಂದರೆ ನಮ್ಮ ಪ್ರಭು ಎತ್ತ ತಮ್ಮಂದಿರು ಕೂಡ ನಮ್ಮ ಪ್ರಭು, ನಮ್ಮ ಒಡೆಯ, ನಮ್ಮ ಅಭಿಷಕ್ತನು, ದೈವಕುಮಾರನು ಅಂತೇಳಿ ಅದ್ಭುತವಾಗಿ ಪರಿಚಯ ಮಾಡಿದ್ದಾರೆ ಅವರು.
ಪ್ರಿಯರ ದೇವ್ರ ಮಕ್ಕಳಿಗೆ ಆಲೋಚನೆ ಮಾಡಿ, ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ, ಅಮ್ಮ ಈಗೋ ನಿನ್ನ ಮಗನು, ಶಿಷ್ಯನಿ ಈಗೋ ನಿನ್ನ ತಾಯಿ, ಆ ಮಾತನ್ನು ಹೇಳ್ಬೇಕಾದ್ರೆ ಅದರ ಹಿಂದೆ ನಡೆದಂಥ ಘಟನೆಯನ್ನು ತಿಳಿದುಕೊಂಡು ಆ ಮಾತನ್ನು ಹೇಳಿ ತಾಯಿಯನ್ನು ಏನ್ರಿ ಬಲಪಡಿಸುವಂಥದ್ದು, ಆನಂತರ ತನ್ನ ಜವಾಬ್ದಾರಿಯನ್ನು ಗುರುತಿಸಿ ತಾಯಿಯನ್ನು ತನ್ನ ಶಿಷ್ಯನಿಗೆ ಒಪ್ಪಿಸುವಂಥದ್ದು ಪ್ರಿಯರೇ, ಅದು ನಡೆಯುತ್ತೆ ರೀ. ಆದ್ದರಿಂದ ಪ್ರಿಯರ ದೇವ್ರ ಮಕ್ಕಳಿರ, ಪ್ರತಿಯೊಬ್ಬರು ಕೂಡ ಮಕ್ಕಳಿಗೆ ಜವಾಬ್ದಾರಿ ಇದೆ ಅನ್ನುವಂಥದ್ದು ಕೂಡ ನಾವು ನೆನಪು ಮಾಡ್ಕೋಬೇಕು. ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ, ಪ್ರತಿಯೊಬ್ಬ ಮಕ್ಕಳಿಗೆ ತಂದೆ ತಾಯಿಗಳ ಮೇಲೆ ಜವಾಬ್ದಾರಿ ಇದೆ ಅನ್ನುವಂಥದ್ದು ನೆನಪು ಮಾಡಿಕೊಂಡು ಅವರಿಗೆ ಒಳ್ಳೆಯದನ್ನು ಮಾಡುತ್ತಾ ಅವರನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಅವ್ರಿಗೋಸ್ಕರ, ಕುಟುಂಬಗೋಸ್ಕರ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ ಯಥಾರ್ಥವಾಗಿ ಭಕ್ತಿಯಿಂದ ನಡ್ಕೊಳ್ಬೇಕು ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ. ಎಲ್ಲರ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಂಡು ಮುಗಿಸೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು. ಪರಿಶುದ್ಧನಾದಂಥ ನಮ್ಮ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಸ್ವಲ್ಪ ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ವಿ ತಂದೆ. ತಿಳ್ಕೊಂಡಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.